Hi, my dear students. Welcome to Learn Easily channel. The poem The Farmer's Wife, written by P. Lalita Kumari. Kannada simple summary for you. P. Lalita Kumari ಓಲ್ಗಾ ಎಂಬ ಹೆಸರಿನಿಂದಲೇ ಪ್ರಖ್ಯಾತರಾಗಿರತಕ್ಕಂತಹ ಕವಿಯತ್ರಿ. ಅವರು ಬರೆದಿರತಕ್ಕಂತಹ ದ ಫಾರ್ಮರ್ಸ್ ವೈಫ್ ಪದ್ಯದ ಕನ್ನಡ ಸರಳ ಸಾರಾಂಶ ನಿಮಗಾಗಿ. ಇಲ್ಲಿ ಮೊದಲಿಗೆ ನೋಡಿದಾಗ ದ ಫಾರ್ಮರ್ಸ್ ವೈಫ್ ಈ ಪದ್ಯದಲ್ಲಿ ಒಬ್ಬ ಹೆಣ್ಣಿನ ನೋವು, ಕೋಪ, ಆಕೆಯ ದುಃಖಗಳ ಬಗ್ಗೆ ವರ್ಣಿಸಲಾಗಿದೆ. ಇಲ್ಲಿ ಒಬ್ಬ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ರೈತನ ಮಡದಿ, ಆ ರೈತನ ಹೆಂಡತಿಯ ಬಗ್ಗೆ ಈ ಪದ್ಯವಾಗಿರುತ್ತೆ. ಈ ಪದ್ಯದ ಒಂದು PDF ಅನ್ನು ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಈ ಇಂಗ್ಲೀಷ್ ಸಮರಿ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಇಲ್ಲಿ P. ಲಲಿತಾ ಕುಮಾರಿ ಅವರು ಒಂದು ಹೆಣ್ಣಿನ ವೇದನೆಯನ್ನು, ಅದರಲ್ಲೂ ಸಹ ಒಬ್ಬ ವಿಧವೆಯಾದಂತಹ ಅಥವಾ ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣಿನ ಮನದಾಳದ ಮಾತುಗಳನ್ನು ಇಲ್ಲಿ ಚಿತ್ರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಫಾರ್ಮರ್ಸ್ ವೈಫ್ ಅಂದಾಗ ಆ ರೈತನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಂತಹ ಗಂಡನ ಬಗ್ಗೆ ಹಾಗೂ ತನ್ನನ್ನು ಅಗಲಿ ಮಕ್ಕಳನ್ನು ತನ್ನ ಮೇಲೆ ಬಿಟ್ಟು ಹೋದಂತಹ ಒಬ್ಬ ಹೆಣ್ಣಿನ ನೋವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯು ಆರ್ ವರ್ಚುಯಸ್ ಆ್ಯಂಡ್ ಯು ಆರ್ ಗಾನ್, ಪೂರ್ ಸಿನ್ನರ್ ದಟ್ ಐ ಆಮ್ ರಿಮೇನ್ ಬಿಫೋರ್ ಯುವರ್ ಕ್ರೆಡಿಟರ್ಸ್, ಅನೇಬಲ್ ಟು ಬೆಂಡ್ ಯುವರ್ ಹೆಡ್ ಆರ್ ಸ್ಟ್ರೆಚ್ ಟು ಯುವರ್ ಹ್ಯಾಂಡ್ ಆರ್ ಸೆಲ್ ಯುವರ್ ಕ್ರಾಪ್ಸ್, ಯು ಕ್ರಾಸ್ಡ್ ಓವರ್. ಇಲ್ಲಿ ಆ ಫಾರ್ಮರ್ಸ್ ವೈಫ್, ಆತನ ಹೆಂಡತಿ ಹೇಳ್ತಾ ಇದ್ದಾರೆ, ಯು ಆರ್ ವರ್ಚಿಯಸ್, ನೀನು ತುಂಬ ಚೆನ್ನಾಗಿದ್ದೆ, ಬೆಳೆಯನ್ನು ಬೆಳೆದೆ, ನನ್ನ ಗಂಡನಾಗಿದ್ದೆ, ಆದರೆ ನೀನೇನು ಮಾಡ್ತಾ ಇದೆಯಾ, ನಿನ್ನ ಲೈಫನ್ನು ನೀನು ಕಳ್ಕೊಂಬಿಟ್ಟೆ. ಸಾಲಗಾರರ ಒಂದು ಕಾಟಕ್ಕಾಗಿ ನೀನು ಪಾಯ್ಸನ್ ತಗೊಂಡೆ, ಅಥವಾ ಆ ಒಂದು ಸಾಲಗಾರರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನೀನೇನು ಮಾಡ್ತಾ ಇದೆಯಾ, ಸೂಸೈಡನ್ನು ಮಾಡಿಕೊಂಡು ನನ್ನನ್ನು ಒಬ್ಬಂಟಿಯಾಗಿ ಈ ಒಂದು ಸಮಾಜದಲ್ಲಿ ಬಿಟ್ಟು ಹೋಗಿಬಿಟ್ಟಿದೆಯಾ. ನಿನ್ನ ಒಂದು ತಲೆಯನ್ನು ಬಾಗೋದಕ್ಕೆ, ಅನೇಬಲ್ ಟು ಬೆಂಡ್ ಯುವರ್ ಹೆಡ್, ಸಾಲಗಾರರ ಮುಂದೆ ನಿನ್ನ ಒಂದು ತಲೆ ಬಾಗಿ ನಿಲ್ಲೋದಕ್ಕೆ ಅವಮಾನಕರ ಅಂತ ಭಾವಿಸಿ, ಅಥವಾ ನಿನ್ನ ಕೈಯನ್ನು ಅಂಗಲಾಚಿ ಚಾಚಿ ಬೇಡಿಕೊಳ್ಳೋ ಒಂದು ಅವಮಾನವನ್ನು ತಡೆಯಲಾರದೆ ನೀನೇನು ಮಾಡಿದೀಯಾ, ನೀನು ಬೆಳೆದಂತಹ ಬೆಳೆಯನ್ನು ಮಾರದೆ ನೀನು ಈ ಒಂದು ಸಮಾಜದ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ನೀನು ಆತ್ಮಹತ್ಯೆಯನ್ನು ಮಾಡಿಕೊಂಡು ನನ್ನನ್ನು ಅಗಲಿದೀಯಾ ಅಂತಕ್ಕಂತಹ ಮಾತನ್ನು ಇಲ್ಲಿ ಕವಿಯತ್ರಿ ಒಂದು ಹೆಣ್ಣಿನ, ಅದರಲ್ಲೂ ಒಂದು ರೈತನ ಮಡದಿಯ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ಸಿ ದ ಫಾರ್ಮರ್ ಈಸ್ ಮ್ಯಾನೇಜ್ ಟು ಗೆಟ್ ಅವೇ ಫ್ರಮ್ ಹಿಸ್ ಕ್ರೆಡಿಟರ್ಸ್ ಆ್ಯಂಡ್ ಸೊಸೈಟಿ. ಅಂದರೆ ಇಲ್ಲಿ ಆ ಫಾರ್ಮರ್ ತನ್ನ ಸಾಲಗಾರರು ಮತ್ತು ಈ ಸಮಾಜದಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನು ಮಾಡಿದ್ದಾರೆ, ಆ ತಲೆಬಾಗಿ ಅವ್ರ ಮುಂದೆ ನಿಲ್ಲಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ಬೆಳೆದಂತಹ ಬೆಳೆ ಒಂದು ಸರಿಯಾದ ಸಮಯಕ್ಕೆ ಬರಲಿಲ್ಲ, ಅವುಗಳನ್ನು ಆ ಬೆಳೆಯನ್ನು ಮಾರಕ್ಕಾಗಲಿಲ್ಲ ಅಂತ ಹೇಳಿ ಏನು ಮಾಡ್ತಾ ಇದ್ದಾನೆ, ಈ ಸಮಾಜದ ದೃಷ್ಟಿಯಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಆದರೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ತನ್ನ ಹೆಂಡತಿ ಮಡದಿಯರ ಬಗ್ಗೆ ಆತ ಯೋಚನೆ ಮಾಡಿಲ್ಲ, ತನ್ನ ಮಕ್ಕಳ ಬಗ್ಗೆ ಆತ ಯೋಚನೆ ಮಾಡಿಲ್ಲ. ಬಟ್ ಐ ವಾಸ್ ಬಾರ್ನ್ ವಿತ್ ಹೆಡ್ ಬೆಂಟ್, ಎ ಹ್ಯಾಂಡ್ ಔಟ್ ಸ್ಟ್ರೆಚ್ಡ್, ನಾಟ್ ಅನ್ಯೂಸ್ಡ್ ಟು ಬೀಯಿಂಗ್ ಸೋಲ್ಡ್, ನೋಯಿಂಗ್ ಆಲ್ ದಿಸ್ ಡಿಡ್ ಯು ಲೀವ್ ಮೀ. ಆದರೆ ನೀನು ಒಬ್ಬ ಗಂಡಾಗಿ ಹುಟ್ಟಿದೀಯಾ, ತಲೆಯನ್ನು ಎತ್ತಿ ನೀನು ನಡೆಯುವ ಹಾಗೆ ಹುಟ್ಟಿದೀಯಾ, ಆದರೆ ನಾನೊಬ್ಬ ಹೆಣ್ಣು, ನಾನು ತಲೆ ಎತ್ತಿ ನಡೆಯಲಾರೆ ಸಮಾಜದಲ್ಲಿ, ಆ್ಯಂಡ್ ನಾನು ಒಂದು ಕೈಯನ್ನು ಅಂಗಲಾಚಿ ಬೇಡಿಕೊಳ್ಳುವ ಹಾಗೆ ಕೈ ಚಾಚಿ ನಿಲ್ಲುವಂತಹ ಸ್ಥಿತಿಯಲ್ಲಿ ನಾನು ಹುಟ್ಟಿದ್ದೇನೆ. ಆದರೆ ಇವೆಲ್ಲವನ್ನ ತಿಳಿದಂಥ ನೀನು ನನ್ನನ್ನು ಬಿಟ್ಟು ಹೋಗಿದೀಯಾ. ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್, ದ ಕಾಟನ್ ಕ್ರಾಪ್ ಈಸ್ ಬಟ್ ಎಸ್ಟರ್ಡೇ ಬಟ್ ಅವರ್ ಫ್ಯಾಮಿಲಿ. ಹೌ ಆಫನ್ ಐ ಹ್ಯಾವ್ ಡ್ರಾನ್ಡ್ ಇನ್ ಟು ಇಟ್, ಹೌ ಮೆನಿ ಟೈಮ್ಸ್ ಐ ಹ್ಯಾವ್ escaped death, whether you abused or reviled me, kicked me when you are drunk. I thought he is but a man, little did I dream you would deal me a death blow like this. ಇಲ್ಲಿ ಆ ಹೆಂಡತಿ, ಆ ಫಾರ್ಮರ್ಸ್ ವೈಫ್ ಹೇಳ್ತಾ ಇದ್ದಾರೆ, ನೀನೇನೋ ಪಾಯ್ಸನ್ ತಗೊಂಡು ನೀನು ಸತ್ತೆ, ಆದರೆ ನಾನು ಹುಟ್ಟಬೇಕಾದ್ರೇ ನಾನು ತಲೆ ಬಗ್ಗಿಸಿ ಒಬ್ಬ ಹೆಣ್ಣಾಗಿ ಹುಟ್ಟಿದ್ದೇನೆ, ನಾನು ಬೇರೆಯವರ ಮೇಲೆ ಅವಲಂಬಿತಳಾಗಿ ಬೆಳೀತಾ ಇದ್ದೇನೆ, ಅಂತಹ ಹೆಣ್ಣಾದ ನನ್ನನ್ನು ನೀನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾ ಇದೆಯಾ.
ಅದರ ಜೊತೆಗೆ ಆ ಹೆಣ್ಣು ಕ್ವಶನ್ ಮಾಡ್ತದಲ್ಲ, ಈ ಒಂದು ಸೊಸೈಟಿಯನ್ನು ನಾನು ಹೇಗೆ ಫೇಸ್ ಮಾಡಲಿ, ಈ ಸಮಾಜದ ದೃಷ್ಟಿಯಲ್ಲಿ ನಾನು ಹೇಗೆ ಬದುಕಲಿ, ಒಬ್ಬ ಗಂಡನನ್ನು ಕಳೆದುಕೊಂಡಂಥ ವಿಧವೆಯಾಗಿ ಈ ಒಂದು ಸಮಾಜದಲ್ಲಿ ನಾನು ಹೇಗೆ ಬಾಳಲಿ, ಯಾವುದನ್ನೂ ಸಹ ನೀನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನ್ನನ್ನು ಅಗಲ್ಬಿಟ್ಟಿದೀಯಾ. ನಂತರ ಸಾಲುಗಳಲ್ಲಿ ಆಕೆ ಹೇಳ್ತಾಳೆ, ಈ ಒಂದು ಬೆಳೆದಂಥ ಬೆಳೆ ಕೆಲವೇ ದಿನಗಳಲ್ಲಿ ಬರುವುದರಲ್ಲಿತ್ತು, ಆದರೆ ನೀನು ಅದನ್ನು ಕಾಯಲಿಲ್ಲ, ನೀನು ಅದನ್ನು ಬಿಟ್ಟು ಹೊರಟೋದೆ. ಹಾಗೆ ನೀನು ಮನೆಗೆ ಕುಡಿದು ಬಂದಾಗ ನನ್ನನ್ನು ಎಷ್ಟು ಹಿಂಸಿಸಿದೀಯಾ, ಎಷ್ಟು ನನಗೆ ಅವಮಾನ ಮಾಡಿದೀಯಾ, ಹಲವಾರು ಬಾರಿ ನನ್ನನ್ನು ಹೊಡೆದಿದೀಯಾ. ಈ ರೀತಿ ಎಲ್ಲ ಮಾಡಿದಾಗಲೂ ನಾನು ಅದನ್ನು ಸಹಿಸಿಕೊಂಡು ನಾನಿದ್ದೆ. ಆದರೆ ನೀನು ಕೊನೆಗೆ ನನ್ನನ್ನು ಬಿಟ್ಟು ಈ ಒಂದು ಸಮಾಜದಲ್ಲಿ ಏಕಾಂಗಿಗೆ ಬಿಟ್ಟು ನೀನು ನನ್ನನ್ನು ಅಗಲಿದೀಯಾ ಅಂತ ಹೇಳ್ತಾರೆ. ಟ್ರೂ, ದ ಕ್ರಾಪ್ ವಾಸ್ ಗಾನ್, ದ ಡೆಬಿಟ್ ರಿಮೈನ್ಡ್, ಅವರ್ ಡಿಗ್ನಿಟಿ ಹೀಟ್ ದ ಡಸ್ಟ್, ಅವರ್ ಹಾರ್ಟ್ಸ್ ಟರ್ನ್ಡ್ ಟು ವಾಟರ್. ಬಟ್ ಹೌ ಡಿಡ್ ಯು ಇಮ್ಯಾಜಿನ್ ಮೈ ಬ್ಯಾಕ್ ವುಡ್ ಬಿಯರ್ ದ ಬರ್ಡನ್ ಆಫ್ 4 children? ಯು ಸೋ ಯುವರ್ ಕ್ರಾಪ್ ಡೆಸ್ಟ್ರಾಯ್ಡ್, ವಾಟ್ ಆಫ್ ದ ಹಾರ್ವೆಸ್ಟ್ ಆಫ್ ಮೈ womb? ಇಲ್ಲಿ ಆ ರೈತನ ಹೆಂಡತಿ ಹೇಳ್ತಾ ಇದ್ದಾರೆ, ನೀನು ಆ ಒಂದು ಕ್ರಾಪ್ ಗಾನ್, ಆ ಬೆಳೆ ಹೋಗ್ಬಿಡ್ತು, ಆ ಬೆಳೆಯ ಜೊತೆ ನೀನು ಸತ್ತಾಗ ನಮ್ಮ ಒಂದು ಮಾನ ಮರ್ಯಾದೆ ಅಂದರೆ ಡಿಗ್ನಿಟಿ ಅಂತಕ್ಕಂಥದ್ದು ಹೊರಟೋಯ್ತು. ನೀನೇನೋ ಆ ಒಂದು ಬೆಳೆ ಹೋದೆ ಅಂತ ನೀನು ಸತ್ತೆ, ಆದರೆ ಈ 4 ಜನ ಮಕ್ಕಳು ನನಗಿದ್ದಾರೆ, ಆ ಮಕ್ಕಳನ್ನು ಯಾರು, ಅವರನ್ನು ಹೇಗೆ ಸಾಕಿ ಸಲಹೇಲಿ, ಆ ಒಂದು ಜವಾಬ್ದಾರಿ, ಆ ಒಂದು ಬರ್ಡನನ್ನು ಹೇಗೆ ನನ್ನ ಮೇಲೆ ಹಾಕಿ ನೀನು ಹೋಗಿದ್ದೀಯಾ. ನೀನು ಬೆಳೆದಂತಹ ಒಂದು ಕ್ರಾಪ್, ಬೆಳೆ ಡೆಸ್ಟ್ರಾಯ್ಡ್, ನಾಶ ಆಗಿದೆ. ಆದರೆ ವಾಟ್ ಅಬೌಟ್ ದ ಹಾರ್ವೆಸ್ಟ್ ಆಫ್ ಮೈ womb? ಆದರೆ ನನ್ನ ಹೊಟ್ಟೆಯಲ್ಲಿ ಬೆಳೆದಂತಹ ಬೆಳೆ, ನನ್ನ ಮಕ್ಕಳು, ನಾನು ಏನು ಮಾಡಲಿ? ಕ್ಯಾನ್ ಐ ಲೀವ್ ದೆಮ್ ಟು ವಿನ್? ನಾನು ಅವರನ್ನು ಗಾಳಿಗೆ ಬಿಡಲಾ? ಲೈಕ್ ವಾರ್ಮ್ ಈಟನ್ ಕಾಟನ್ ಪಾಡ್, ಅವರನ್ನು ನಾನು ಗಾಳಿಗೆ ಬಿಟ್ಟು ಬರಲಾ? ನೀನು ಆ ಮಕ್ಕಳನ್ನು ಬಿಟ್ಟು ಹೋದೆ, ನಿನ್ನ ಬೆಳೆಯನ್ನು ಬಿಟ್ಟು ಹೋದೆ, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಬೆಳೆ, ಆ 4 ಜನ ಮಕ್ಕಳನ್ನು ನಾನು ಏನು ಮಾಡಲಿ? ಅವರನ್ನು ಗಾಳಿಗೆ ಬಿಡಲಾ? ಬಟ್ ಓಪನ್ ಯುವರ್ ಮೌತ್ ಆ್ಯಂಡ್ ಆಸ್ಕ್, ವಾಟ್ ಆಫ್ ದಿಸ್? ವೈ ಈಸ್ ದಿಸ್? ನೀಡ್ ಎ ಫರ್ಮ್ ಹಾರ್ಟ್ ಟು ಟೀಚ್ ಮೈ ಚಿಲ್ಡ್ರನ್ ಎ ಕ್ಲೆಂಚ್ ಎ ಫಿಸ್ಟ್, ನಾಟ್ ಮೇರ್ಲಿ ಫಾರ್ ಎ ಹ್ಯಾಂಡ್ಫುಲ್ ಆಫ್ ರೈಸ್, ಬಟ್ ಇನ್ ಬ್ಯಾಟಲ್. ಐ ಮಸ್ಟ್ ಲಿವ್, ಐ ಮಸ್ಟ್ ಎಂಬ್ರಾಸ್ ಲೈಫ್, ನಾಟ್ ಡೆತ್. ಎಂಬ್ರಾಸ್ ಲೈಫ್ ಆ್ಯಂಡ್ ದ ಸ್ಟ್ರಗಲ್ ಫಾರ್ ಲೈಫ್. ಅಲ್ಲಿ ಆ ರೈತನ ಪತ್ನಿ ಹೇಳ್ತಾ ಇದ್ದಾಳೆ, ನಿನ್ನ ಹಾಗೆ ನಾನು ಮಾಡಲಾರೆ, ನಿನ್ನ ಹಾಗೆ ನಾನು ಮಾಡಲಾರೆ. ಹಾಗೆ ನಾನು ನನ್ನ ಮಕ್ಕಳನ್ನು ಬೀದಿಗೆ ಬಿಡಲಾರೆ. ಐ ಮಸ್ಟ್ ಎಜುಕೇಟ್ ಮೈ ಚಿಲ್ಡ್ರನ್, ಐ ಟೀಚ್ ದೆಮ್ ದ ಲೆಸನ್, ಐ ಟೀಚ್ ದೆಮ್ ದ ಲೈಫ್, ಐ ಡೋಂಟ್ ಮೇಕ್ ದೆಮ್ ಎ ಕವರ್ಡ್ಸ್. ಹೇಡಿಗಳನ್ನಾಗಿ ಮಾಡಲಾರೆ. ನೀನೊಬ್ಬ ಹೇಡಿಯಾಗಿ ಸೂಸೈಡ್, ಆತ್ಮಹತ್ಯೆ ಮಾಡಿಕೊಂಡು ನಮ್ಮನ್ನೆಲ್ಲ ಅಗಲಿದೀಯಾ. ಆದರೆ ನನ್ನ ಮಕ್ಕಳ, ಈ ನನ್ನ ಹೊಟ್ಟೆಯಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆ, ಆ 4 ಮಕ್ಕಳನ್ನು ನಾನು ಹಾಗೆ ಬಿಡಲಾರೆ. ಆ ಮಕ್ಕಳಿಗೆ ನಾನು ಎಜುಕೇಷನ್ ಕೊಡ್ತೇನೆ, ಅವರನ್ನು ಧೈರ್ಯವಂತರನ್ನಾಗಿ ಮಾಡ್ತೇನೆ. ಹಾಗೆ ಆ ನನ್ನ ಮಕ್ಕಳಿಗೆ ಒಂದು ಕರುಣೆ, ಸಿಂಪತಿಯನ್ನು ಕಲಿಸ್ತೇನೆ, ಹೆಲ್ಪಿಂಗ್ ನೇಚರನ್ನು ಕಲಿಸ್ತೇನೆ. ದೇ ವಿಲ್ ನಾಟ್ ಔಟ್ಸ್ಟ್ರೆಚ್ ದೇರ್ ಹ್ಯಾಂಡ್ ಇನ್ ಸರ್ಚ್ ಆಫ್ ಸಿಂಪತಿ. ಯಾವುದೇ ಕಾರಣಕ್ಕೂ ಬೇರೆಯವರ ಒಂದು ಸಿಂಪತಿಗಾಗಿ ಅವರು ಕೈ ಚಾಚದ ಹಾಗೆ ಬೆಳೆಸ್ತೇನೆ. ಅವರು ತಮ್ಮ ಲೈಫ್ನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಚಾಲೆಂಜಸನ್ನು ಫೇಸ್ ಮಾಡಿ ಅವರು ಸಕ್ಸಸ್ ಆಗುವ ರೀತಿಯಲ್ಲಿ ಅವರನ್ನು ಬೆಳೆಸ್ತೇನೆ ಅಂತ ಹೇಳ್ತಾ ಆಕೆ ಕೊನೆಯ ಸಾಲಲ್ಲಿ ಹೇಳ್ತಾರೆ, ಅ ಲವ್ಲಿ ಮೆಸೇಜ್ ಆನ್ ಹೌ ಲೈಫ್ ಈಸ್ ಎ ಗ್ರೇಟ್ ಗಿಫ್ಟ್, ಇಟ್ ಈಸ್ ಮೆಂಟ್ ಟು ಬಿ ಎಂಜಾಯ್ಡ್. ಜೀವನ, ಲೈಫ್ ಅಂತಕ್ಕಂಥದ್ದು ಒಂದು ದೇವರ ಗ್ರೇಟ್ ಗಿಫ್ಟ್, ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಆದರೆ ನೀನು ನಮ್ಮನ್ನು ಅಗಲಿದೆ, ಆದರೆ ನಾನು ಆ ರೀತಿ ಮಾಡೋದಿಲ್ಲ. ನಾನು ಧೈರ್ಯವಾಗಿ ಮಕ್ಕಳನ್ನು ಬೆಳೆಸ್ತೇನೆ, ನನ್ನ ಬೆಳೆಯನ್ನು ನಾನು ಕಾಪಾಡಿಕೊಳ್ತೇನೆ, ನಾನು ಎಲ್ಲವನ್ನ ಮೆಟ್ಟಿ ನಿಲ್ಲುತ್ತೇನೆ ಅಂತ ಹೇಳಿ ಆ ಫಾರ್ಮರ್ಸ್ ವೈಫ್ ಆ ಒಂದು ಭಾವನೆಗಳನ್ನು ಕವಿ ಪಿ ಲಲಿತಾ ಕುಮಾರಿಯವರು ಈ ಪದ್ಯದ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈ ಒಂದು PDF ಏನು ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ, ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಆ PDF ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಬೋದು. ಇದು ಕನ್ನಡ ಸರಳ ಸಂಕ್ಷಿಪ್ತ ಸಮರಿಯಾಗಿರುತ್ತೆ. ಇನ್ನೂ ಹಲವಾರು ವಿಡಿಯೋಗಳು ನಿಮ್ಮ ಲರ್ನ್ ಈಸಿಲಿ ಚಾನಲ್ನಲ್ಲಿ ಲಭ್ಯ ಇರುತ್ತೆ. ತಪ್ಪದೆ ನೋಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.